ಯಾಕ ವಯಸ್ಸರಿ ಈಟೊಂದು ಗಾಬರಿ ಆಗಿದೆಯಲ್ಲ, ಅದೇನು ಹೇಳು. ನಾನು ಹೇಳೋ ವಿಷಯ ಕೇಳಿದ್ರೆ ನೀವು ನನಗಿಂತ ಜಾಸ್ತಿ ಗಾಬರಿ ಆಯ್ತೀರಾ. ಈಶ್ವರಿ, ಸುಮ್ಕೆ ಯಾಕೆ ಹಿಂಗ್ ಪೀಠ್ಕೆ ಹಾಕ್ತಿ? ಅದೇನು ವಿಷಯ ಅಂತ ನೇರವಾಗಿ ಹೇಳ್ಬಾರ್ದಾ? ಬಾವಾ, ನಮ್ಮ ಅಟ್ಟಿ ಗೌರವ ಕಳೆದ್ಲು. ಅವಳಿಂದ ನಮ್ಮನೆ ಮಾನ ಮರವಾದಿ ಹೋಯ್ತು ಅಂತ ಯಾರು ದೂರ ಮಡಗಿದಿರೋ ಅವ್ರ ಜೊತೆ ಸಂಬಂಧ ಬೆಳ್ಸಕ್ಕೆ ನಮ್ಮನೆಯವರೇ ಶುರುವಾಗವ್ರೆ. ಅವಳಿಗೆ ಹಂಗೆ ಅಟ್ಟಿಯಾಗ ಜಾಗ ಇಲ್ವೋ, ಹಂಗೆ ಈ ಅಟ್ಟಿಯವರು ಅವಳ ಜೊತೆ ಸಂಬಂಧ ಬೆಳೆಸಿದ್ರೆ ಅವ್ರಿಗೂ ಈ ಅಟ್ಟಿಯಾಗ ಜಾಗ ಇಲ್ಲ. ಸರಿ, ಈ ವಿಷಯ ಈಗಾಕೆ? ಯಾಕೆ ಅಂದ್ರೆ ನೀವು ದ್ವೇಷ ಮಾಡ್ತಿರೋ ಸಂಬಂಧ ಬೆಳ್ಸಕೊಂಡವ್ರೆ ನಿಮ್ ಮಗ ಮತ್ತೆ ಸೊಸೆ. ಗೌಡ್ರೆ, ಅವತ್ತು ಊರಿಂದ ಬರುವಾಗ ಒಂದ್ ಹೆಣ್ಸಿನ್ ಪ್ರಾಣ ಕಾಪಾಡಿದಕ್ಕೆ ಸಹಾಯ ಎಲ್ರೂ ಮಾಡ್ತಾರೆ ಕಣಮ್ಮೆ. ಆದ್ರೆ ಒಂದ್ ಜೀವ ಉಳ್ಸೋ ಕೆಲ್ಸ ಎಲ್ರೂ ಮಾಡಕ್ಕಿಲ್ಲ ಅಂತ ಹೇಳಿದ್ರಿ. ಆದ್ರೆ ಇವತ್ತು ಬರೀ ಒಂದ್ ಜೀವ ಅಲ್ಲ, 2 ಜೀವ ಕಾಪಾಡಿ ಎಂತ ಪುಣ್ಯದ ಕೆಲ್ಸ ಮಾಡಿದಿರ ಗೊತ್ತೇ? ಅದು ಯಾರನ್ನ ನೀವು ಪದೇ ಪದೇ ನಮ್ ಪಾಲಿಗೆ ಸತ್ತೋಗಿದ್ದಾಳೆ ಅಂತ ಹೇಳ್ತಿದ್ರಲ್ಲ, ನಿಮ್ ಒಡ ಹುಟ್ಟಿದವ್ರ ಪ್ರಾಣನೇ ಕಾಪಾಡಿದ್ದೀರಾ ಗೌಡ್ರೆ. ಇವತ್ ನಾವೇನಾದ್ರೂ ಸರಿಯಾದ ಟೈಮಿಗೆ ಹೋಗದೆ ಇದ್ದಿದ್ರೆ ಏನೋ ಜೀವ ನಾವು ಕಳ್ಕೊಬಿಡ್ತಿದ್ವಿ. ಅವಳು ನಮ್ ಪಾಲಿಗೆ ಯಾವತ್ತೂ ಸತ್ತೋದ್ಲು ಅಂತಿದ್ರಿ, ಆದ್ರೆ ಇವತ್ತು ಅವಳ ಸಾವು ನಿಮ್ ಕಣ್ಮುಂದೆ ಕಂಡೇಟ್ಗೆ ಏಟೊಂದ್ ಅನ್ಕೊಂಡ್ರಿ ನೋಡಿ. ನಾವ್ ಬಾಯಿ ಮಾತಲ್ಲಿ ಏಟ್ ಹೇಳಿದ್ರುವೆ ಆ ರಕ್ತ ಸಂಬಂಧ ಅನ್ನೋದು ಬಿಡಕ್ಕಿಲ್ಲ. ಅದಕ್ಕೆ ಅಲ್ವೇ ಇವತ್ತು ನೀವು ಆಟೊಂದು ಒದ್ದಾಡಿದ್ದು. ಅಣ್ಣ ತಂಗಿ ಅಕ್ಕ ತಮ್ಮ ಸಂಬಂಧ ಸಾನೆ ಶ್ರೇಷ್ಠವಾದದ್ದು ಗೌಡ್ರೆ. ಒಂದ್ ಹೆಣ್ಣಿಗೆ ತನ್ನ ಒಡ ಹುಡ್ದೋನ್ ಜೊತೆಲಿದ್ರೆ ಅವಳು ಸಾವನ್ನ ಬೇಕಾದ್ರೂ ಗೆದ್ದು ಬರ್ತಾಳೆ ಅನ್ನೋದಕ್ಕೆ ಉದಾಹರಣೆ ಭವಾನಿ ಅಕ್ಕನೇ. ಆಸ್ಪತ್ರೆನಲ್ಲಿ ಡಾಕ್ಟರ್ ಬಂದು ಭವಾನಿ ಅಕ್ಕನ ಜೀವಕ್ಕೆ ಏನು ಅಪಾಯ ಇಲ್ಲ ಅಂತ 7 ಗಂಟೆನೂ ನೀವ್ ಏಟ್ ಭಯ ಪಟ್ಟಿದ್ರಿ ಗೊತ್ತೇ? ನಿಮಗ್ ಧೈರ್ಯ ಬಂದಿದ್ದೆ ಭವಾನಿ ಅಕ್ಕ ಸಂದಾಗವ್ರೆ ಅಂತ ಹೇಳಿದ್ಮೇಲೆ. ಇದಕ್ಕೆ ಅಲ್ವೇ ಹೇಳೋದು ಕರಳು ಬಳ್ಳಿ ಸಂಬಂಧ ಅಂತ. ಈಶ್ವರಿ, ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ ಅಂತ ಕೆಪ್ತಿರ್ಲಿ. ನೀವೇಟೆ ಜೋರಾಗಿ ಮಾತಾಡಿದ್ರುವೆ ಸತ್ಯ ಏನು ಅಂತ ತಿಳ್ಕೊಂಡೇ ಮಾತಾಡ್ತೀವ್ನಿ. ನನಗೂ ಹಿಂಗೆಯ ಕೇಳ್ದಟ್ಕೆ ಕೋಪನೇ ಬಂದಿದ್ದು. ಆದ್ರೆ ಅದೇ ಸತ್ಯ ಅಂತ ಗೊತ್ತಾದ್ಮೇಕೆ ಗಾಬರಿ ಆಗೋಯ್ತು. ಈಶ್ವರಿ, ಸತ್ಯ ಹೇಳು. ನೀ ಹೇಳ್ತಾ ಇರೋದು ದಿಟ ತಾನೆ? ನಿಮ್ದೇನ್ರಿ, ನಾನ್ ಯಾಕೆ ಸುಳ್ಳು ಹೇಳ್ಬೇಕು? ಬಾಬಾ, ನೀವ್ ಅವಳ ನೆಳ್ಳು ನಮ್ ಜೊತೆಗ್ ಸೇರ್ಬಾರ್ದು ಅಂತ ದ್ವೇಷ ಮಾಡ್ತಿದ್ರೆ ಈ ಭದ್ರ ಹೋಗಿ ನಮ್ಮ ಅಕ್ಕ ಅಂತ ಹಾಸ್ಪಿಟ್ಲಿಗೆ ಇವನೇ ಸೇರಿಸಿ ಹೆರಿಗೆನೂ ಮಾಡ್ಸವ್ನೆ. ನಮ್ ಮನೆಗ್ ಚುತ್ತಿ ತಂದ್ಲು ಅಂತ ಅವಳನ್ನ ದೂರ ಇಟ್ರೆ ಇವರಿಬ್ರು ಹೋಗಿ ಅವಳಿಗೆ ಆರೈಕೆ ಮಾಡ್ತಾವ್ರೆ. ಇಲ್ಲ ಈಶ್ವರಿ, ನೀನೇನೇ ಹೇಳಿದ್ರುವೆ ನನ್ನ ಮಗ ನನ್ನ ಮಾತು ಮೀರಿ ನಡೆಯಕ್ಕಿಲ್ಲ. ಇದು ಸಾಧ್ಯ ಇಲ್ಲ. ಅವನ್ಗೆ ನನ್ನ ಮಾತೇ ವೇದವಾಕ್ಯ. ಅವನ್ ಯಾವತ್ತೂ ನನ್ನ ಮಾತು ತಪ್ಪವನೇ ಅಲ್ಲ. ಈಗಿಂತ ಕೆಲಸ ಮಾಡವನೇ ಅಂದ್ರೆ ನಾನ್ ನಂಬಕ್ಕಿಲ್ಲ.
ಅಯ್ಯೋ ಬಾಬಾ, ನಿಮ್ ಜಾಗದಾಗ ನಾನು ಇದ್ದಿದ್ರೆ ನಾನು ಇದನ್ನೇ ಹೇಳ್ತಿದ್ದೆ. ಆದ್ರೆ ಏನ್ ಮಾಡೋದ್ ಹೇಳಿ, ಸತ್ಯ ಯಾವಾಗ್ಲೂ ಹೃದಯಕ್ಕೆ ತಾನೇ ನಾಟೋದು. ಈಶ್ವರಿ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಭದ್ರ ಅವ್ರ ಅಪ್ಪನ ಮಾತನ್ನ ಯಾವತ್ತೂ ಮೀರೋನಲ್ಲ. ಅತ್ತೆ, ಒಂದ್ ಕಿತ ಅಲ್ಲ, ಎರಡೆರಡು ಕಿತ ತಿಳ್ಕಂಡೇ ಮಾತಾಡ್ತಿರೋದು. ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಇವಳೇ ನಮ್ಮ ಅಕ್ಕ ಅಂತ ಇವನ್ ಸೈನ್ ಮಾಡಿ ಹೆರಿಗೆ ಮಾಡ್ಸಕ್ಕೆ ದುಡ್ಡು ಕಟ್ಟವನೆ. ಅಯ್ಯೋ ಅಯ್ಯೋ, ನಮ್ಮ ಅಣ್ಣನ್ ಬೆನ್ನಿಂದೆ ಈಟೆಲ್ಲ ನಡೀತಾ ಇದ್ಯಾ? ಅವನ್ಗೆ ನಮ್ಮ ಅಣ್ಣನ್ ಮಾನ ಮರ್ವಾದಿಗಿಂತ ಅವಳೇ ಹೆಚ್ಚಾಗ್ಬಿಟ್ಲೆ. ಏನಣ್ಣ ಇದು? ನೀನೊಂದ್ ಮಾತು ಹೇಳ್ದೆ ಅಂತ ನಾವ್ಯಾರು ಅವಳ ಮಕ್ಕನೇ ನೋಡಿಲ್ಲ. ಅಂತದ್ರಲ್ಲಿ ಇವ್ರು ಇಂಥ ಕೆಲ್ಸ ಮಾಡ್ಕೊಂಬಂದವ್ರೆ. ಇದೆಲ್ಲ ಆ ವಿದ್ಯಂತೆ ಕುಮ್ಮಕ್ಕು. ಬಾಬಾ, ಅವರಯ್ಯ ಬಂದ್ರು ಅನ್ಸ್ತದೆ. ನಾನ್ ಹೇಳಿದ್ದು ದಿಟ್ವೋ ಸುಳ್ಳು ಅಂತ ನೀವೇ ಕೇಳ್ಬಿಡಿ. ಯಾಕಂತಮ್ಮ ಒಂಥರ ಇದೆಯಾ? ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಳ್ಳ. ಈಗ ಅಪ್ಪಯ್ಯನ ಮುಂದೆ ಹೋಗಿ ಮುಖ ಹೆಂಗ್ ತೋರ್ಸೋದು ಅಂತಾನೆ ಗೊತ್ತಾಯ್ತಲ್ಲ. ಅಂತಮ್ಮ, ನೀನ್ ಒಳ್ಳೆ ಕೆಲ್ಸನೇ ಮಾಡಿದ್ಯಾ, ಯಾಕೆ ಅದಕ್ಕೆ ತಲೆ ಕೆಡ್ಸ್ಕತ್ಯಾ? ಎಲ್ಲ ಮರೆತು ನಿರಾಳವಾಗಿ ಬಾ ಮನೆಗೆ. ಬಾ ಅಂತಮ್ಮ, ಬನ್ನಿ ಎತ್ಕಮ್ಮ ಬಾ. ಭದ್ರಾ, ಯಾಕೆ ಎಲ್ರು ಒದ್ದರ ಇದ್ದೀರಲ್ಲ? ಏನಾಯ್ತು ಕಯ್ಯ? ಮೊದ್ಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಅಪ್ಪಯ್ಯ, ನೀನ ಮನೆ ಹಳಿನ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿ ಆಸ್ಪತ್ರೆಗೆ ದುಡ್ಡು ಕಟ್ಟಿ ಅವಳಿಗೆ ಹೆರಿಗೆ ಮಾಡಿಸಿ ಇಲ್ಲಿಗೆ ಬಂದು ನಿಂತಿದ್ಯಾ? ಅಪ್ಪಯ್ಯ ಅದು ಕೇಳ್ತಿರೋದಕ್ಕೆ ಹೌದು ಅಲ್ವೋ ಅಷ್ಟು ಮಾತ್ರ ಉತ್ತರ ಕೊಡ್ಬೇಕು. ಹೌದು ಅಪ್ಪಯ್ಯ. ನಮ್ಮಟ್ಟಿ ಗೌರವನ ಕಳೆದು ನಮ್ಮ ಮಾನ ಮರ್ವಾದಿನ ಮಣ್ಣು ಪಾಲು ಮಾಡಿ ನನ್ನ ಪಾಲಕ್ ಸತ್ತೋಗಿದ್ದವಳನ್ನ ಕರ್ಕೊಂಡೋಗಿ ಎಲ್ಲ ಮಾಡ್ಕೊಂಡ್ ಬಂದಿದ್ಯಾ ಅಂದ್ರೆ ಏನರ್ಥ? ಅಪ್ಪಯ್ಯ ದಂಗಲ್ಲ. ಅನ್ಬೇಡ. ಆನ ಕಳೆದು ಓಡೋದೊಳಗೆ ಆರೈಕೆ ಮಾಡಕ್ ಹೋಗಿದ್ಯಾ ಅಂದ್ರೆ ಜೀವ ಕೊಟ್ಟ ಅಪ್ಪಯ್ಯನ್ಗಿಂತ ಅವಳೇ ಮುಖ್ಯ ಅಲ್ವೇ? ನನ್ನ ರಕ್ತ ನಿನ್ನ ಮೈನಾಗೆ, ನನ್ನ ದ್ವೇಷ ನಿನ್ನ ಮನಸ್ಸಿನಾಗೆ, ನನ್ನ ಆಸೆ ನಿನ್ನ ಕಣ್ಣಾಗೆ ಅನ್ಕೊಂಡಿದ್ದೆ. ನಾನೇ ಹೆಚ್ಚು ನಿನಗೆ ಅನ್ಕೊಂಡಿದ್ದೆ.
ಆದ್ರೆ ನಿನಗೆ ಒಡ ಹುಡ್ದವಳೆ ಹೆಚ್ಚಾಗ್ಬಿಟ್ಲೆ. ಅದು ಇಲ್ಲ ಅಪ್ಪಯ್ಯ. ಮಾತಾಡ್ಬೇಡ ಮಾತಾಡ್ಬೇಡ ಅಂದೆ. ಅವತ್ತ ಅವಳ ಆಸೆಗೆ ಆಸರೆ ಆಗಿದ್ದಕ್ಕೆ ನನ್ ಬೆನ್ನಿಗೆ ಚೂರಿ ಹಾಕ್ಬಿಟ್ಲು. ನಿನ್ನ ನಂಬಿದ್ದಕ್ಕೆ ನೀನ್ ನನ್ ಎದೆಗೆ ಚೂರಿ ಹಾಕ್ಬಿಟ್ಟೆ. ಅವಳು ಅವತ್ತು ಅರ್ಧ ಸಾಯಿಸಿದ್ಲು. ನೀನ್ ಇವತ್ತು ನನ್ನ ಪೂರ್ತಿ ಪೂರ್ತಿ ಕೊಂದಾಕ್ಬಿಟ್ಟೆ. ಇಬ್ರು ಸೇರ್ಕೊಂಡು ನನ್ನ ಜೀವಂತ ಶವ ಮಾಡ್ಬಿಟ್ರಿ. ಎತ್ತು ತಪ್ಪಿಗೆ ಈ ಶಿಕ್ಷೆ ನನಗೆ ಆಗ್ಲೇಬೇಕು, ಆಗ್ಲೇಬೇಕು ಕಣ್ಣ, ಆಗ್ಲೇಬೇಕು. ನಮ್ ಪಾಲ್ಗೆ ಅವಳು ಸತ್ತೋಗಿದ್ಲು. ಇನ್ ಮ್ಯಾಕಿಂದ ನಿನ್ ಪಾಲ್ಗೆ ನಾನು ಸತ್ತೋದೆ. ನಮ್ಮಪ್ಪಯ್ಯ ಸತ್ತೋದಂತ ತಲೆ ಬೋಡ್ಸಿ ಕೂಡಕ ಕೇಳ್ಕೊಂಡ. ಶಿವರಂಗಗೌಡ ಪಾಲ್ಗೆ ಸತ್ತೋದಂತ ಕೇಳ್ಬಿಡ ಅವ್ನಿಗೆ. ನೀವು ಮೆಳ್ಳು ನನ್ ಜೊತೆ ಸೇರ್ಬಾರ್ದು ಅಂತ ದ್ವೇಷ ಮಾಡ್ತಿದ್ರೆ ಈ ಭದ್ರ ಹೋಗಿ ನಮ್ಮ ಅಕ್ಕ ಅಂತ ಹಾಸ್ಪಿಟ್ಲ್ ಇವನೇ ಸೇರ್ಸಿ ಹೆರಿಗೆನು ಮಾಡ್ಸವನೆ. ರೀ, ನಿಮ್ ದುಃಖ ಏನು ಅಂತವಾ ನಂಗೆ ಅರ್ಥ ಆಯ್ತದೆ. ಹಂಗೆ ನಮ್ ಭದ್ರ ಏನು ಅಂತ ನಿಮ್ಗೆ ಗೊತ್ತಲ್ವೇ? ಅವನು ಯಾವತ್ತುವೇ ಅಪ್ಪನ ಮಾತಿಗೆ ಬೆಲೆ ಕೊಡದೇ ಇರೋನ್ ಬಗ್ಗೆ ನನ್ ಕುಟೆ ಮಾತಾಡಬೇಡ ಮೋನ. ಅವಳವತ್ತು ನನ್ನ ಮರವಾದೆ ತೆಗೆದು ನನಗ್ ನೋವು ಕೊಟ್ಬಿಟ್ಟು ಹೋಗ್ಬಿಟ್ಲು. ಆದ್ರೆ ಇವತ್ತಿವನು ನನ್ನ ಮಾತು ಮೀರಿ ನನ್ನ ಅಟ್ಟಿ ಗೌರವ ತೆಗೆದವಳು ಸಂಬಂಧ ಬೆಳ್ಸಕೊಂಡವನೆ. ಅಂದ್ರೆ ನನಗೆ ಈ ಮನೆಯಾಗೆ ಏನ್ ಬೆಲೆ ಐತೆ, ಏನ್ ಬೆಲೆ ಐತೆ ಹೇಳ ಮೋನ. ರೀ, ಹಂಗಲ್ಲ, ನಮ್ ಭದ್ರ ಏನ್ ಮಾಡಿದ್ರು ನನ್ನ ಮಾತು ಮೀರಿ ಹೋದ ಅಂದ್ಮೇಕೆ ನನಗ್ ಬೆಲೆ ಇಲ್ಲ ಅಂತ ತಾನೇ ಅರ್ಥ. ಯಾರೇನಾದ್ರೂ ಮಾಡ್ಕೊಳ್ಳಿ, ನಾನು ಮುಂದ್ಗುಟೆ ಅವನ ಬಗ್ಗೆ ಮಾತು ಬೇಡ. ನಮ್ ಪಾಲ್ಗೆ ಅವಳು ಸತ್ತೋಗಿದ್ಲು. ಇನ್ ಮ್ಯಾಕಿಂದ ನಿನ್ ಪಾಲ್ಗೆ ನಾನು ಸತ್ತೋದೆ. ನಮ್ಮ ಅಪ್ಪಯ್ಯ ಸತ್ತೋದಂತ ತಲೆ ಬೋಡ್ಸಿ ಕೂಡಕ ಕೇಳ್ಕೊಂಡ.
ಗೌಡ್ರೆ ನೊಂದ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನೋಡ್ದೆ ನಮ್ಮಿ, ಇವತ್ತು ಅವಳು ಮಾಡಿರೋ ತಪ್ಪಿಂದಾಗಿ ಅಪ್ಪ ಇನ್ ಮುಂದ್ಬಿಟ್ಟೆ ನಾನು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಳ್ಳಂಗಾಯ್ತು. ನಾನು ಯಾರನ್ನ ದ್ಯಾವ್ರು ಅಂತ ಪೂಜೆ ಮಾಡ್ತಿದ್ನೋ ಅವ್ರ ಮನ್ಸಿಗೆ ನೋವು ಕೊಟ್ಬಿಟ್ಟೆ. ಅವಳಿಂದಾಗಿ ನಮ್ಮಪ್ಪಯ್ಯ ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ಕಳ್ಕೊಳಂಗಾಯ್ತು. ಅವ್ರ ಮನ್ಸಿಗೂ ನೋವಾಗಿರ್ತದಲ್ವೇ ಗೌಡ್ರೆ? ಆ ಕೋಪದಲ್ಲೇ ಒಂದೆರಡು ಮಾತಾಡಿರ್ತಾರೆ ಆಟೆಯ. ಮಾವಯ್ಯ ಸಮಾಧಾನ ಆದ್ಮೇಲೆ ಎಲ್ಲ ಸರಿ ಹೋಯ್ತದೆ. ಇಲ್ಲ ಕಣಮ್ಮಿ, ನಮ್ಮಪ್ಪಯ್ಯ ಯಾರ ಮ್ಯಾಗಾದ್ರೂ ಒಂದ್ ಕಿತ ಕೋಪ ಮಾಡ್ಕೊಂಡ್ರು ಅಂತಂದ್ರೆ ಆಕಾಶ ಭೂಮಿನೇ ಆದ್ರೂ ಅವ್ರ ಕ್ಷಮಿಸಕ್ಕಿಲ್ಲ. ಅವತ್ತು ಅವಳು ಓಡೋಗಿ ನಮ್ಮಿಂದ ದೂರ ಆದ್ರೆ ಇವತ್ತು ಅವಳನ್ನ ಕಾಪಾಡಕ್ ಹೋಗಿ ನಮ್ಮಪ್ಪಯ್ಯನಿಂದ ನಾನ್ ದೂರ ಆಗೋ ಪರಿಸ್ಥಿತಿ ಬಂದ್ಬಿಡ್ತು. ಗೌಡ್ರೆ, ಸತ್ಯ ಗೊತ್ತಿಲ್ ಮ್ಯಾಕೆ ಈ ತರ ಪರೀಕ್ಷೆಗಳೆಲ್ಲ ಎದುರಿಸ್ಬೇಕಾಯ್ತದೆ ಗೌಡ್ರೆ. ನೀವ್ ಆ ಕೆಲ್ಸ ಮಾಡಿದ್ರೆ ಹಿಂದಿನ ಉದ್ದೇಶ ಏನು ಅಂತ ಮಾವಯ್ಯಂಗ್ ಗೊತ್ತಾದ್ರೆ ನಿಮ್ಮನ್ನ ಅರ್ಥ ಮಾಡ್ಕೋತಾರೆ. ಇಲ್ಲ ಕಣಮೆ, ಸತ್ಯ ಏನಾದ್ರೂ ಆಗಿರ್ಲಿ, ನಾನು ನಮ್ಮ ಅಪ್ಪ ಹಿಂಗ ಅವಮಾನ ಮಾಡ್ದವಳಿಗೆ ಸಹಾಯ ಮಾಡಕ್ ಹೋಗಿದ್ದು ಇನ್ನೂ ಅವಮಾನ ಮಾಡ್ದಂಗಲ್ವೇ ನಮ್ಮಿ. ನಾನು ಅವಳು ಅನ್ಭವಿಸ್ತಾರ ಸಂಕಟಕ್ಕಿನ್ನ ನಮ್ಮಪ್ಪಯ್ಯ ಅವಳು ಹೋದಾಗಿಂದ ಅನ್ಭವಿಸ್ತಾರ ಸಂಕಟ ನೋವನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ಯಾವ್ದನ್ನು ಯೋಚನೆ ಮಾಡಿದೆ, ತಪ್ಪು ಮಾಡ್ಬಿಟ್ಟೆ ಕಣಮೆ. ಗೌಡ್ರೆ, ಸಂಕಟ ಪಡ್ಬೇಡಿ. ಮಾವಯ್ಯ ಸತ್ಯ ಧರ್ಮ ಮನುಷ್ಯತ್ವಕ್ಕೆ ನಮ್ಗಿಂತ ಸಾನೆ ಬೆಲೆ ಕೊಡ್ತಾರೆ. ನೀವು ಯಾವ ಪರಿಸ್ಥಿತಿನಲ್ಲಿ ಅವ್ರಿಗೆ ಸಹಾಯ ಮಾಡಿದ್ರಿ ಅಂತ ಅವ್ರಿಗೆ ಗೊತ್ತಾದ್ರೆ ನೀವು ಮಾಡಿದ್ದೆ ಸರಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ನೀವು ಸಮಾಧಾನವಾಗಿರ್ಬೇಕು ಗೌಡ್ರೆ. ಅಮ್ಮ, ಈ ದಿನ ಬರೀ ನೋವು ಸಂಕಟ ಅವಮಾನ ಅನ್ಭವಿಸಿ ನಮ್ದು ಒಂದ್ ಜನ್ಮವೇ ಅಂತ ಅನಿಸ್ಬಿಟ್ಟಿತ್ತು. ಆದ್ರೆ ಈಗ ಅಪ್ಪ ಮಗನ ಪರಿಸ್ಥಿತಿ ನೋಡಿ ಒಂಚೂರು ಸಮಾಧಾನ ಆಯ್ತದೆ. ಅವನ್ ಆ ಕಡೆ ಕುಂತ್ಕೊಂಡು ಇವನ್ ಈ ಕಡೆ ಕುಂತ್ಕೊಂಡು ಸಂಕಟ ಪಡ್ತಿರೋದ್ ನೋಡ್ತಿದ್ರೆ ಮನ್ಸಿಗೊಂಥರ ಈತ ಅನಿಸ್ತದೆ. ಆವತ್ತವಳು ಯಾವನ್ ಜೊತೆ ನಾವು ಓಡೋಗಿ ಅಪ್ಪನ್ ದೂರ ಮಾಡ್ಕೊಂಡ್ಲು. ಇವತ್ತಿವನು ಓಡೋಗಿರೋಳ್ಗೋಸ್ಕರ ಅಪ್ಪನ್ ದೂರ ಮಾಡ್ಕೊಂಡ. ಒಟ್ನಲ್ಲಿ ಆ ಶಿವರಾಮೇಗೌಡ ಒಂಟಿ ಬೇವರ್ಸಿಯಾಗಿ ನರಳಬೇಕು. ಪ್ರತಿ ದಿನ ಪ್ರತಿ ಕ್ಷಣ ನನ್ನ ಕಣ್ಣು ಮುಂದೆ ಅವನ ಕಡೆಯವ್ರು ಇದ್ರು ಇಲ್ದಂಗಿರ್ಬೇಕು, ಬದುಕಿದ್ರು ಸತ್ತಂಗಿರ್ಬೇಕು. ಹಂಗ ಮಾಡ್ತೇನೆ. ಅವ್ವ, ದೊಡ್ಡಪ್ಪ ಭವಾನಿ ವಿಷಯದಲ್ಲಿ ಕಟ್ನಿಟ್ಟಾಗವ್ರೆ, ಅದನ್ನ ಒಪ್ಕೋತೀನಿ. ಆದ್ರೆ ಭದ್ರನ್ ವಿಷಯದಲ್ಲಿ ಅವನ ಕ್ಷಮಿಸಿ ಒಂದಾಗ್ಬಿಡ್ಬೋದಲ್ವೇ? ಅದಕ್ಕೆ ನಾನೆಲ್ಲೇ ಅವಕಾಶ ಕೊಡ್ತೀನಿ? ಶಿವರಾಮೇಗೌಡನ ಕೋಪನೇ ಅವನಿಗೆ ಶತ್ರು ಆಗ್ಬೇಕು. ಅವನ್ ಮಗಳೇ ಅವನ್ ಮುಖದರ್ಶನ ಮಾಡದೇ ಇರಂಗ್ ಮಾಡಿ ಅವನ ಮ್ಯಾಗೆ ಅವನಿಗೆ ಜಿಗುಪ್ಸೆ ಬಂದ್ಬಿಡ್ಬೇಕು. ಹಂಗ್ ಮಾಡ್ತೇನೆ. ಅಲ್ಲ, ಅಂತದ್ ಏನಮ್ಮ ಮಾಡ್ತೀಯಾ? ಈ ಕಚ್ಚಿರೋ ಬೆಂಕಿನ ಯಾವುದೇ ಕಾರಣಕ್ಕೂ ತಣ್ಣಗಾಗಕ್ ನನ್ ಬಿಡಕ್ಕಿಲ್ಲ. ಅದಕ್ಕಿನ್ನೊಸಿ ಪೆಟ್ರೋಲ್ ಸುರಿದು ದಗ 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 ಉರಿಬೇಕು. ಹಂಗ್ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಅಪ್ಪ ಮಗ ಒಂದಾಗಬಾರ್ದು. ಅಣ್ಣ,
ನೀನ್ ಊಟ ಮಾಡ್ಲಿಲ್ಲ ಅಂತವ ಹಟ್ಟಿಲೆಲ್ಲರೂ ಊಟ ಮಾಡ್ದೆ ಕುಂತವ್ರೆ. ಸಾಯಿಸಿ ಸಮಾಧಿ ಮಾಡ್ಬಿಟ್ಟು ಊಟಕ್ಕೆ ಬಂದಿಲ್ಲ ಅಂತ ಕಾಯ್ದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳೋರ್ಗೆ ಹೇಳ್ಬಿಡು ಗೋವಿಂದ. ನೀನೇ ಹಿಂಗ್ ಅನ್ಬಿಟ್ರೆ ಹೆಂಗಣ್ಣ? ಏನೋ ಗೊತ್ತಿಲ್ದೆ. ಯಾವುದು ಗೊತ್ತಿಲ್ಲದೆ ಆಗಿರೋದು? ನನ್ನ ಮಾತು ಮೀರಿ ಅವಳ ಜೊತೆ ಮಾತಾಡೋದು ಅಂದ್ರೆ ಏನ್ಲ ಅದು? ಅಪ್ಪನ ಮಾನ ಅಟ್ಟಿ ಗೌರವನ ಹರಾಜ್ ಹಾಕ್ಬಿಟ್ಟು ಮನೆ ಬಿಟ್ಟು ಓಡೋದವಳನ್ನ ಅಪ್ಪನ ಮಾತು ಬೆಲೆ ಕೊಡ್ದಂಗೆ ಮಾತಾಡ್ಸಕ್ ಹೋಗೋನಲ್ಲ, ಇವನೆಂತ ಅಪ್ರಯೋಜಕ ಮಗ. ಅವಳು ನನ್ನ ಪಾಲಕ್ ಸತ್ತೋಗೋಳೆ ಅಂತ ಅವಳನ್ನ ಅಟ್ಟಿ ಬಿಟ್ಟು ಆಚೆ ಹಾಕಿದ್ದಾಯ್ತು. ಹಂಗನ್ಬಿಟ್ಟು ಈ ದೊಡ್ಡ ಮನ್ಸನ್ನ ನಾನು ಅಟ್ಟಿ ಬಿಟ್ಟು ಹೋಗು ಅಂತ ಹೇಳಕ್ಕಿಲ್ಲ. ಆದ್ರೆ ನಾನು ಮಾತ್ರ ಅವನ ಕುಟೆ ಮಾತಾಡಕ್ಕಿಲ್ಲ. ಅವನು ಮುಖ ದರ್ಶನನೂ ಮಾಡಕ್ಕಿಲ್ಲ. ಯಾಕೆಂದ್ರೆ ಅವನ ಪಾಲ್ಗೆ ನಾನು ಸತ್ತೋಗ್ಬಿಟ್ಟಿದ್ದೀನಿ.